ಮೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಅವರನ್ನ ಸರ್ಕಾರ ಅಮಾನತು ಮಾಡಿದೆ. ಈ ಅಮಾನತು ಪತ್ರದಲ್ಲೇ ಸರ್ಕಾರ ಬರೆದಿದೆ, ಮುಖ್ಯಮಂತ್ರಿ ಪತ್ನಿಗೆ ಆ ಸೈಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ನಿಯಮ ಬಾಹಿರ. ಸರ್ಕಾರದ ಅಧೀನ ಕಾರ್ಯದರ್ಶಿ ಅವರು ಬರೆದಿರ್ತಕ್ಕಂಥ ಪತ್ರ ಅಥವಾ ಆದೇಶ, ಸರ್ಕಾರದ ಅಧೀನ ಕಾರ್ಯದರ್ಶಿಯ ಆದೇಶ. ಅಮಾನತು ಆದೇಶದಲ್ಲೇ ಹಲವು ಸತ್ಯವನ್ನ ಬಿಚ್ಚಿಟ್ಟಿದೆ ರಾಜ್ಯ ಸರ್ಕಾರ. ಸರ್ಕಾರದ ಅಮಾನತು ಆದೇಶದ ಅಂಶಗಳೇ ಈಗ ಮುಖ್ಯಮಂತ್ರಿಗಳಿಗೆ ಮುಳ್ಳಾಗತ್ತೆ. ಅಂದರೆ ಜಿಟಿ ದಿನೇಶ್ ಕುಮಾರ್ ಅವರನ್ನು ಸಸ್ಪೆಂಡ್ ಮಾಡಿದೆ ಸರ್ಕಾರ. ನಿನ್ನೆ ಸಸ್ಪೆಂಡ್ ಮಾಡಿ ಆದೇಶವನ್ನು ಕೊಟ್ಟಿದೆ. ಯಾರು? ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಸಸ್ಪೆಂಡ್ ಮಾಡಿರೋದು. ಆ ಆದೇಶದಲ್ಲಿ ಈ ಎಲ್ಲ ವಿಚಾರಗಳು ಇದೆ. ಏನು ಹೇಳ್ತಾರೆ? ಸಿಎಂ ಪತ್ನಿಗೆ 50-50 ಅನುಪಾತದಲ್ಲಿ ಸೈಟ್ ಕೊಟ್ಟಿದ್ದು ತಪ್ಪು. ಮುಖ್ಯಮಂತ್ರಿಗಳ ಪತ್ನಿಗೆ ಆ ಸೈಟ್ ಕೊಟ್ಟಿರುವುದು ನಿಯಮ ಬಾಹಿರ. ಸರ್ಕಾರದ ಅಧೀನ ಕಾರ್ಯದರ್ಶಿಯವರು ಆದೇಶವನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ತಪ್ಪು ಮಾಡಿರ್ತಕ್ಕಂಥ ಅವತ್ತಿನ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಅವರನ್ನು ಅಮಾನತ್ತು ಮಾಡಲಾಗಿದೆ ಅಂತ ಬರೀತಾರೆ. ಮುಖ್ಯಮಂತ್ರಿಗಳಿಗೆ ಇದು ಗೊತ್ತಾ? ನಿಮ್ಮ ಸರ್ಕಾರದ್ದೇ ಪತ್ರ. ಡೀಟೇಲ್ಸನ್ನು ನೋಡ್ತಾ ಹೋಗೋಣ, ಮತ್ತಷ್ಟು ಡೀಟೇಲ್ಸ್ ಬರ್ತಾ ಇದೆ. ನೋಡಿ, 50-50 ಅನುಪಾತ ಜಾರಿಗೆ ಬಂದದ್ದು ಯಾವಾಗ? 2009ರಲ್ಲಿ. ಮುಖ್ಯಮಂತ್ರಿ ಪತ್ನಿಗೆ ಸೈಟ್ ಕೊಟ್ಟಿದ್ದು ಯಾವಾಗ? 2001ರಲ್ಲಿ. ಅವರ ಸಹೋದರ ಇದನ್ನು ತಗೋತಾರೆ, ಜಮೀನು ತಗೋತಾರೆ. 2009ಕ್ಕಿಂತ ಹಿಂದಿನ ಹಳೆಯ ಬಡಾವಣೆಗಳಿಗೆ 50-50 ಅನುಪಾತ ಅನ್ವಯ ಆಗಲ್ವಂತೆ ಏನು ಆಗಲ್ಲ. ಮೂಡ 2009ರ ಹಿಂದಿನ ಬಡಾವಣೆಗಳ ಬದಲಿ ನಿವೇಶನಗಳಿಗೆ 50-50 ಅನುಪಾತ ಮಾಡಿದೆ. ಯಾರು ತಪ್ಪು ಮಾಡಿರೋದು? ಇದೇ ದಿನೇಶ್ ಕುಮಾರ್. 50-50 ಅನುಪಾತ ಕೈಗೊಂಡಿರೋದು ಕಾನೂನು ಬಾಹಿರ. 2001ರಲ್ಲಿ ಮೂಡ ಸಿಎಂ ಪತ್ನಿಯ ಸಹೋದರನ ಜಾಗವನ್ನು ವಶಪಡಿಸಿಕೊಂಡಿದೆ. ಸೊ ಇದು ಸರ್ಕಾರದ ಆದೇಶ. ಮುಖ್ಯಮಂತ್ರಿಗಳಿಗೆ ಇದು ಮುಳುವಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಈ ದಿನೇಶ್ ಕುಮಾರ್ ಅವರ ಸಸ್ಪೆನ್ಷನ್ ಆರ್ಡರ್ನಲ್ಲಿ ಬಹಳ ಕ್ಲಿಯರ್ ಆಗಿ ಬರೆದಿದ್ದಾರೆ, 2009ಕ್ಕಿಂತ ಹಿಂದಿನ ಹಳೆಯ ಬಡಾವಣೆಗಳಿಗೆ 50-50 ಅನುಪಾತ ಅನ್ವಯ ಆಗಲ್ಲ, ಕಾನೂನು ಬಾಹಿರವಾಗಿ ಕೊಟ್ಟಿದ್ದಾರೆ ಸೈಟನ್ನು ಅಂತ. ಮುಖ್ಯಮಂತ್ರಿಗಳು ಮಾತ್ರ ಪದೇ ಪದೇ ನಾವೇನೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇರೋದು. ಈಗ ಏನು ಉತ್ತರ ಕೊಡ್ತಾರೆ? ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೇನೆ ಈ ಆದೇಶ ಪ್ರತಿ ರೆಡಿ ಆಯ್ತಾ ಹಾಗಾದರೆ ಅಂತ? ಅರವಿಂದ್, ಅದಕ್ಕಿಂತ ಮುಂಚೆ ನೀವೊಂದು ಹೇಳಿದಂಥ ಒಂದು ಮಾತಿಗೆ ಒಂದು ಚಿಕ್ಕದೊಂದು ಕರೆಕ್ಷನ್ ಹೇಳ್ತೇನೆ. 2009ರಲ್ಲಿ 50-50 ಜಾರಿ ಆಯಿತು ಅಂತ ನಾವು ಹೇಳ್ತಾ ಇಲ್ಲ, ಈಗ ಅವರು ಹೇಳ್ತಾ ಇರುವಂಥದ್ದು. ಅದರ ಆಕ್ಚುಲ್ ಆದಂಥ ಇನ್ನೊಂದು ಡಾಕ್ಯುಮೆಂಟ್ಸ್ ಇನ್ನುವೇ ಕೆಲವೇ ಕ್ಷಣಗಳಲ್ಲಿ ಕೂಡ ಅದನ್ನು ನಾನು ಕೊಡ್ತಾ ಹೋಗ್ತೇನೆ. ಯಾಕಂದರೆ ಅದು 50-50 ಅನುಪಾತ 2009ರಲ್ಲಿ ಜಾರಿಯಾಗಿಲ್ಲ, ಅದು ಅದರ ನಂತರದಲ್ಲಿ ಆಗಿರುವಂಥದ್ದು. ಅಲ್ಲೂ ಕೂಡ ಸರ್ಕಾರ ಒಂದು ಎಡವಟ್ಟನ್ನು ಮಾಡ್ಕೊಂಡಿರುವಂಥದ್ದು. ಈಗಿನ ವಿಚಾರಕ್ಕೆ ಬರೋದಾದರೆ ಅರವಿಂದ್, ಈಗ ರಾಜ್ಯ ಸರ್ಕಾರನೇ ಅಧಿಕೃತವಾಗಿ ಏನು ದಿನೇಶ್ ಕುಮಾರ್ ಅವರ ಅಮಾನತಿನ ಪ್ರತಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು 50-50 ಅನುಪಾತ ಜಾರಿಗೆ ಬಂದಂಥದ್ದು 2009ರಲ್ಲಿ. ಹಾಗಾಗಿ 2009ರ ಹಿಂದಿನ ಬಡಾವಣೆಗಳಿಗೆ 50-50 ಅನುಪಾತ ಅನ್ವಯ ಆಗುವುದಿಲ್ಲ. ಒಂದು ವೇಳೆ 2009ರ ನಂತರದ ಬಡಾವಣೆಗಳಿಗೆ 2009ರ ಹಿಂದಿನ ಬಡಾವಣೆಗಳಿಗೆ ಸೈಟ್ಗಳನ್ನು ಕೊಟ್ಟಿದ್ದರೆ ಅದು ಕಾನೂನು ಬಾಹಿರ. ಇಂಥ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳನ್ನು ದಿನೇಶ್ ಕುಮಾರ್ ಮಾಡಿರುವಂಥ ಕಾರಣಕ್ಕೋಸ್ಕರವಾಗಿ ಅವರನ್ನು ಅಮಾನತನ್ನು ಮಾಡ್ತಾ ಇದ್ದೇವೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಬರೀತಾರೆ. ಈ ಹಿಂದೆ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಮ್ಮ ಅವರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಆ ಪತ್ರದಲ್ಲಿ 2001ರಲ್ಲಿ ದೇವನೂರು ಬಡಾವಣೆ ರಚನೆಯಾಗಿದೆ. ಆ ಸಂದರ್ಭದಲ್ಲಿ ನಮ್ಮ ಜಮೀನನ್ನು ಪ್ರಾಧಿಕಾರವು ವಶಪಡಿಸ್ಕೊಂಡಿದೆ ಅಕ್ರಮವಾಗಿ ಅನ್ನುವಂಥದ್ದನ್ನು ಬರೀತಾರೆ. ಅಲ್ಲಿಗೆ 2001ರಲ್ಲಿ ದೇವನೂರು ಬಡಾವಣೆ ರಚನೆ ಆದ ಮೇಲೆ 2009ರಲ್ಲಿ ಜಾರಿಯಾದಂಥ 50-50 ಅನುಪಾತ ಅನ್ವೇನೇ ಆಗೋದಿಲ್ಲ. ಅಲ್ಲಿಗೆ ಸ್ಪಷ್ಟ ಅರವಿಂದ್,
ತಪ್ಪು ನಡೆದಿರುವಂಥದ್ದನ್ನು ಸರ್ಕಾರವೇ ಅಧಿಕೃತವಾಗಿ ಒಪ್ಕೊಂಡಿದೆ. ಆದರೆ ಭಾಳ ಆಶ್ಚರ್ಯದ ವಿಚಾರ ಏನಂದರೆ, ಮುಖ್ಯಮಂತ್ರಿಗಳ ಗಮನಕ್ಕೆ ಈ ಒಂದು ಅಮಾನತಿನ ಆದೇಶದ ಪ್ರತಿ ಬಂದಿದೆಯೋ ಇಲ್ಲ, ಅವರ ಗಮನಕ್ಕೆ ಬಂದು ಇದಾಗಿದೆಯೋ ಅಥವಾ ಏನೋ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಹೆಜ್ಜೆಗೂ ಕೂಡ ಈ ಪತ್ರದಲ್ಲಿರುವಂಥ ಅಂಶಗಳು ಮುಖ್ಯಮಂತ್ರಿಗಳಿಗೆ ಸಂಕಷ್ಟದ ಮೇಲೆ ಸಂಕಷ್ಟವನ್ನು ತಂದು ಇಡ್ತಾನೆ ಇದೆ. ಅಲ್ಲಿರುವಂಥ ಪ್ರತಿ ಅಂಶಗಳು ಕೂಡ ಕೋರ್ಟ್ಗೆ, CM ವಿರುದ್ಧ ಯಾರು ಕೋರ್ಟ್ಗೆ ಹೋಗಿದ್ದಾರೋ ಅವರಿಗೆ ಭಾಳ ದೊಡ್ಡ ಮಟ್ಟಕ್ಕೆ ಅನುಕೂಲವಾಗುವಂಥ ರೀತಿಯಾದಂಥ ಅಂಶಗಳೇ ಅದರಲ್ಲಿ ಉಲ್ಲೇಖವಾಗಿರುವಂಥದ್ದು. ಒಂದೇ ಒಂದು ಅಂಶವೂ ಕೂಡ ಮುಖ್ಯಮಂತ್ರಿಗಳ ಸಂಕಷ್ಟದಿಂದ ಪಾರು ಮಾಡುವಂಥ ಒಂದೇ ಒಂದು ಅಂಶಗಳು ಕೂಡ ಅಲ್ಲಿಲ್ಲ. ಅಲ್ಲಿರುವಂಥ ಪ್ರತಿ ಅಂಶಗಳು ಕೂಡ ಮುಖ್ಯಮಂತ್ರಿಗಳ ಸಂಕಷ್ಟವನ್ನು ಹೆಚ್ಚು ಮಾಡುವಂತಹ ಅಂಶಗಳೇ ಆ ಇಡೀ ಪತ್ರದಲ್ಲಿರುವಂಥದ್ದು. ಹಾಗಾಗಿನೇ ಭಾಳ ಅನುಮಾನ ಪಡ್ತಾ ಇರುವಂಥದ್ದು, ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು. ಮುಖ್ಯಮಂತ್ರಿಗಳನ್ನು ಸಂಕಷ್ಟಕ್ಕೆ ತಳ್ಳಲೇಬೇಕು ಅನ್ನುವಂಥದ್ದು ಒಂದು ಪ್ರಯತ್ನ ಸರ್ಕಾರದ ಒಳಗೆ ಯಾರಾದರೂ ಮಾಡ್ತಾ ಇದ್ದಾರಾ ಅಂತ ಒಂದು ಅನುಮಾನ ಈ ಆದೇಶದ ಮೂಲಕವಾಗಿ ಬರ್ತಾ ಇದೆ. ಅರವಿಂದ್, ಓಕೆ, 2009ರಲ್ಲೇ ಈ 50-50 ಅನುಪಾತ ಜಾರಿಗೆ ಬಂತು ಅಂತ ಅನ್ಕೊಳ್ಳೋಣ. ಈ ಆದೇಶ ಪ್ರತಿಯ ಪ್ರಕಾರ 2009ಕ್ಕಿಂತ ಮೊದಲೇ ಮುಖ್ಯಮಂತ್ರಿಗಳ ಪತ್ನಿಯ ಸಹೋದರ 2001ರಲ್ಲಿ ಆ ಸೈಟ್ ಜಾಗ ಮಾಡಿದ್ದು. ಆಗ ಹಾಗಾದರೆ ಇವರು ಪ್ರಭಾವವನ್ನು ಬಳಸಿ ಮೂಡಾದಲ್ಲಿ 50-50 ಅನುಪಾತ ಅಪ್ಲೈ ಆಗೋ ಹಾಗೆ ನೋಡ್ಕೊಂಡ್ರಾ? ಕೋರ್ಟ್ನಲ್ಲಿ ಕೇಸ್ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಈ ಥರದ ಅನುಮಾನ ಬರಲ್ವಾ KP? ಎಕ್ಸಾಕ್ಟ್ಲಿ ಅರವಿಂದ್, ಏನು ಇದರಲ್ಲೇನು ಬಹಳ ವೆರಿ ಕಾಮನ್ ಸೆನ್ಸಿನ ಆದೇಶ ಇದು ಅರವಿಂದ್. ಅದೇ ಆದೇಶವನ್ನೇ ಇಟ್ಕೊಂಡೇ ಮಾತಾಡೋದಾದರೆ ನಾನು ಹೇಳ್ತಾ ಇರುವಂಥದ್ದು, 2009ರ ಹಿಂದಿನ ಬಡಾವಣೆಗಳಿಗೆ ಈ 50-50 ಅನ್ವಯ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇಲ್ಲ, ಖುದ್ದು ಕಾರ್ಯದರ್ಶಿಗಳೇ ಆದೇಶದಲ್ಲಿ ತಿಳಿಸಿದ್ದಾರೆ. ಅಲ್ಲಿಗೆ 2001ರ ದೇವನೂರು ಬಡಾವಣೆಗೆ ಇದು ಬರೋದೇ ಇಲ್ಲ, 2008ರ ಬಡಾವಣೆಗೂ ಕೂಡ ಇದು ಬರೋದಿಲ್ಲ. ಅಲ್ಲಿಗೆ ಅಕ್ರಮವಾಗಿ ಅಂದರೆ ಕಾನೂನು ಬಾಹಿರವಾಗಿ ಸೈಟ್ಗಳನ್ನು ಹಂಚಿದ್ದಾರೆ ಅಂತ ಖುದ್ದು ಕಾರ್ಯದರ್ಶಿಗಳೇ ಬರೆದಿರುವಂಥ ಪತ್ರ ಅರವಿಂದ್. ಆ ಕಾರಣಕ್ಕೋಸ್ಕರವಾಗಿ ನಾನು ಹೇಳ್ತಾ ಇರುವಂಥದ್ದು, ಮುಖ್ಯಮಂತ್ರಿಗಳನ್ನು ಸಂಕಷ್ಟದ ಮೇಲೆ ಸಂಕಷ್ಟಕ್ಕೆ ಈಡು ಮಾಡುವಂಥ ಒಂದು ಗುಂಪು ಸರ್ಕಾರದ ಮಟ್ಟದಲ್ಲೇ ವರ್ಕ್ ಆಗ್ತಾ ಇದೆಯಾ ಅನ್ನುವಂಥದ್ದು. ಯಾಕಂದರೆ ಯಾರು ಕೂಡ ಈ ಥರದಲ್ಲಿ ಇಂಥದ್ದೊಂದು ಕೋರ್ಟ್ ಕೇಸ್ ನಡೀತಾ ಇದೆ, ಇಷ್ಟರ ಮಟ್ಟಿಗೆ ಭಾಳ ಟೆನ್ಷನ್ನಲ್ಲಿದ್ದಾರೆ ಮುಖ್ಯಮಂತ್ರಿಗಳು. ಇಂಥ ಸಂದರ್ಭದಲ್ಲಿ ಒಂದು ಅಮಾನತು ಆದೇಶ ಬೇರೆ, ಅದು ಇಷ್ಟೊಂದು ಡೀಟೇಲ್ಡ್ ಆದಂಥ ಅಮಾನತು ಆದೇಶ. ಆ ಆದೇಶದಲ್ಲಿರುವಂಥ ಪ್ರತಿ ಅಂಶಗಳು ಕೂಡ ಮುಖ್ಯಮಂತ್ರಿಗಳ ವಿರುದ್ಧವಾಗೇ ಇರುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿಯ ಸರ್ಕಾರದ ಒಳಗಡೆ ಇರುವಂಥವರೇ ಯಾರಾದರೂ ಸಿದ್ದರಾಮಯ್ಯನವ್ರಿಗೆ ಮತ್ತೊಂದಿಷ್ಟು ಸಂಕಷ್ಟಕ್ಕೆ ಇದು ಮಾಡಲೇಬೇಕು ಅಥವಾ ಆಪೋಸಿಟ್ ಇರುವಂಥವ್ರಿಗೆ ಒಂದಿಷ್ಟು ಆಹಾರವನ್ನು ಕೊಡಲೇಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಸೃಷ್ಟಿಯಾಗಿರುವಂಥದ್ದು ಅರವಿಂದ್. ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಸೊ ಅಲ್ಲಿಗೆ ಒಂದಂತೂ ಸ್ಪಷ್ಟ, ಈ ಥರದ ಅನುಮಾನ ಮೂಡುತ್ತೆ ನಿಜ. ಸರ್ಕಾರದ ಒಳಗಡೆನೆ ಮುಖ್ಯಮಂತ್ರಿಗಳನ್ನ ಸಂಕಷ್ಟಕ್ಕೆ ಸಿಕ್ಕಾಕ್ಸೋದಕ್ಕೆ ಯಾರಾದರೂ ಪ್ರಯತ್ನ ಪಡ್ತಾ ಇದ್ದಾರಾ? ನೋಡಿ, ಇದು ಯಾರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಬಹಳ ದೊಡ್ಡ ಅಸ್ತ್ರ.